ನಮಸ್ಕಾರ ಎಲ್ರಿಗೂ. ನಮಸ್ಕಾರ. ನನ್ನ ಹೆಸರು ಸೂರ್ಯಕಾಂತ್ ಜಿಡಗಾತಂದಿ, ಭೀಮ್ ಆರ್ಮಿ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರು ಕಲಬುರಗಿ. ಇವತ್ತು ನಾವು ಕಲಬುರಗಿ ಜಿಲ್ಲೆಯ ನಗರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮತ್ತೇನು ದಲಿತ ಮತ್ತು ನಿಷ್ಠಾವಂತ ಅಧಿಕಾರಿ ಆಗಿರುವಂಥ ಶ್ರೀನಿವಾಸ್ ಬಾಳುವವರ ಮೇಲೆ ಅಲ್ಲಿನ ಕಲಬುರಗಿಯ DD ಆಗಿರ್ಬೋದು ಮತ್ತು ಅಲ್ಲಿನ ಹಳೆಯ ಒಂದು CDP ಆಗಿರ್ಬೋದು ವಿನಾಕಾರಣ ಅವ್ರ ಮೇಲೆ ಜಾತಿ ನಿಂದನೆ ಮತ್ತಂದ್ರೆ ಈ ಕೆಲವು ಹಾಲಿನ ಪುಡಿ ಆಗಿರ್ಬೋದು ಮೊಟ್ಟೆಯ ಬಿಲ್ ಮಾಡು ತಂದು ಒತ್ತಡ ಹಾಕಿ ಇವತ್ತು ನಾವು ಮಾಡೋದ ಕಾರಣಕ್ಕಾಗಿ ಅವರ ಶ್ರೀನಿವಾಸ್ ಅವ್ರ ಮೇಲೆ ವಿನಾಕಾರಣಕ್ಕಾಗಿ ಅವರಿಗೆ ಹರಾಸ್ಮೆಂಟ್ ಮಾಡೋದ್ರ ಜೊತೆಗೆ ಅವರಿಗೆ ಇಲಾಖೆ ವತಿಯಿಂದ ವಿಚಾರಣೆ ಮಾಡಿಸಿ ಅಮಾನತು ಮಾಡುವ ಒಂದು ನಿಟ್ಟಿನಲ್ಲಿ ಇವತ್ತಿಂದ ಅವರಿಗೆ ಅನ್ಯಾಯ ಮಾಡ್ತಾಯಿದ್ದಾರೆ. ಅದಕ್ಕೆ ನಾವು ಭೀಮ್ ಆರ್ಮಿ ಜಿಲ್ಲಾ ಸಮಿತಿ ಕಲಬುರಗಿ ವತಿಯಿಂದ ಅವ್ರಿಗೆ ನಾವು ಖಂಡಿಸ್ತಾ ಇದ್ದೀವಿ. ಅದೇ ಥರ ಆ ಒಂದು ವಿಚಾರ ಇಟ್ಟುಕೊಂಡು ನಾವು ಇವತ್ತಿನ ದಿನ ಬೆಂಗಳೂರಲ್ಲಿ ಅವರ ಇಲಾಖೆಗೆ ಸಂಬಂಧಪಟ್ಟಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತೆ ಮತ್ತು ಕಾರ್ಯದರ್ಶಿ ಮೇಡಮ್ ಅವರು ಕೂಡ ಈ ಮನವಿ ಪತ್ರ ಕೊಟ್ಟಿದ್ದೀವಿ. ಮತ್ತಂದರೆ DD ಅವ್ರಿಗೆ ಆಗಿರ್ಬೋದು, ಜಾಯಿಂಟ್ ಡೈರೆಕ್ಟರ್ ಆಗಿರ್ಬೋದು ಎಲ್ಲ ಕೂಡ ಮನವಿ ಪತ್ರ ಕೊಟ್ಟಿದ್ದೀವಿ. ಏನು ಈ ವಿಚಾರದ ಕುರಿತು ಈ ಪ್ರಕರಣ ಕುರಿತು ಏನು ಸಂಪೂರ್ಣವಾಗಿ ತನಿಖೆ ಆಗಬೇಕು, ಯಾರು ತಪ್ಪಿಸ್ತಾರೋ ಅವ್ರ ಮೇಲೆ ಕ್ರಮ ಆಗಬೇಕು. ವಿನಾಕಾರಣಕ್ಕಾಗಿ ಶ್ರೀನಿವಾಸ್ ಅವ್ರ ಮೇಲೆ ಈ ರೀತಿಯಾಗಿ ಅಮಾಯಕವಾಗಿ ಅವ್ರ ಮೇಲೆ ಏನು ಕ್ರಮ ತಗೋತಿದ್ರೆ ಅದಕ್ಕೆ ನಾವು ಖಂಡಿಸ್ತಿದ್ದೀವಿ. ಒಂದು ವೇಳೆ ಒಂದು ವಾರದಲ್ಲಿ ಸಂಬಂಧಪಟ್ಟ ಪ್ರಕರಣ ಕುರಿತು ಸಂಪೂರ್ಣವಾಗಿ ತನಿಖೆ ಆಗಲಿಲ್ಲ ಅಂತಂದರೆ ನಾವು ಗುಲ್ಬರ್ಗ್ನಲ್ಲಿ DCF ಜಿಲ್ಲಾಧಿಕಾರಿಗೆ ಕಚೇರಿ ಮುಂಭಾಗದಲ್ಲಿ ನಾವು ನಿರಂತರವಾದ ಹೋರಾಟ ಮಾಡ್ತೀವಿ ಅಂತಂದು ಸಂಘಟನೆ ಕಲಬುರಗಿ ಜಿಲ್ಲಾ ಸೆಕ್ರೆಟರಿಯಾಗಿ ಜಿಲ್ಲಾ ಸಮಿತಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಅಕ್ರಮ ನೇಮಕಾತಿ CDP ಕಚೇರಿ ಇದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರ ಒಂದು ಅಕ್ರಮ ನೇಮಕಾತಿ ಒಂದು ದೊಡ್ಡ ಜಾಲ ಇದೆ. ಆ ಒಂದು ಸಿಸ್ಟಮಲ್ಲಿ ಶ್ರೀನಿವಾಸ್ ಬಾಳ್ವಳೆ ಅನ್ನುವಂಥ ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ಅಧಿಕಾರಿ ಬಂದು ಸೇವೆ ಸಲ್ಲಿಸಲು ಬರ್ತಾರೆ. ಆ ಒಂದು ಸಿಸ್ಟಮಲ್ಲಿ ಅವರಿಗೆ ಅಡ್ಜಸ್ಟ್ ಆಗಲ್ಲ. ಅವರು ಏನು ಕೆಲವು ಮೇಲಾಧಿಕಾರಿಗಳಿದ್ದಾರೆ, DD ಆಗಿರ್ಬೋದು, ಹಳೆಯ CDPಗಳಾದ ಶಿವಶರಣಪ್ಪ ಬುಶೆಟ್ಟಿ ಮತ್ತು ಭೀಮರಾಯ ಕಣ್ಣೂರು, ಇವು 3 ಜನ ಕಳೆದ 16 ವರ್ಷಗಳಿಂದ ಅಲ್ಲೇ ಕಲಬುರಗಿ ಜಿಲ್ಲೆಯಲ್ಲೇ ಕರ್ತವ್ಯ ನಿರ್ವಹಿಸ್ತಿದ್ದಾರೆ. ಅವ್ರ ಕೆಲಸನೇ ಅದೇ ಆಗಿಬಿಟ್ಟಿದೆ. ಒಂದು ಅನಧಿಕೃತ ನೇಮಕಾತಿ ಮಾಡ್ಕೊಳ್ಳೋದು, ಎರಡನೇದಾಗಿ ಮಕ್ಕಳಿಗೆ ಕೊಡ್ತಕ್ಕಂಥ ಹಾಲಿನ ಪೌಡರ್ ಆಗಿರ್ಬೋದು, ಮಕ್ಕಳಿಗೆ ಕೊಡ್ತಕ್ಕಂಥ ಮೊಟ್ಟೆಗಳಾಗಿರ್ಬೋದು, ಇವೆಲ್ಲ ಏನಪ್ಪ ಅಂದ್ರೆ ಸರಬರಾಜು ಮಾಡೋದೇ ಅವು ಅಲ್ಲಿಂದ KMF ಇಂದ ಹಾಲಿನ ಪೌಡರ್ ತೆಗೆದುಕೊಂಡು ಮಾರಾಟ ಮಾಡಿ ಆ ಬಿಲ್ಗಳನ್ನು ಮಾಡಿ ಅಂತ ಹೇಳ್ಬಿಟ್ಟು ಬಂದಂಥ CDPಗಳಿಗೆ ಒತ್ತಾಯ ಮಾಡ್ತಾರೆ. ಇದೇ ರೀತಿ CDPಗಳಿಗೆ ಒತ್ತಾಯ ಮಾಡಿದ್ದಾರೆ. ಹಳೆಯ ಏನು ಹಾಲಿನ ಪೌಡರ್ ಬಿಲ್ ಇದೆ ಸರಬರಾಜು ಮಾಡದೆ ಮಾರಾಟ ಮಾಡ್ಕೊಂಡಿದ್ದಾರೆ. ಯಾವ ಅಂಗನವಾಡಿಗೂ ಸರಬರಾಜು ಮಾಡಿಲ್ಲ. ಆ ಹಳೆಯ ಬಿಲ್ಲನ್ನು ಸಹಿ ಮಾಡಿ ಅಂತ ಹೇಳ್ಬಿಟ್ಟು ಸಂಬಂಧಪಟ್ಟ DD ಅವರು ಒತ್ತಡ ಹಾಕ್ತಾರೆ. ಆ ಒಂದು ಸಂದರ್ಭದಲ್ಲಿ ಕೆಲವೊಂದು ಕಂಪ್ಲೇಂಟ್ ಬರುತ್ತೆ ಸರಬರಾಜು ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಆ ಒಂದು ಕಂಪ್ಲೇಂಟ್ಗಳ ಆಧಾರದ ಮೇಲೆ ಏನು ಮಾಡ್ತಾರೆ, ಈ CDP ಅವರು ಅದನ್ನು ಹಾಗೆ ಇಡ್ತಾರೆ. ನಾನು ತನಿಖೆ ಮಾಡಬೇಕು, ನೋಡ್ತೀನಿ, ಅಂಗನವಾಡಿಗೆ ಹೋಗ್ಬಿಟ್ಟು ನಾನು ಅದನ್ನು ಪರಿಶೀಲನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪರಿಶೀಲನೆ ಮಾಡಿದಾಗ ಅಂಗನವಾಡಿಗೆ ಹೋಗಿ ಪರಿಶೀಲನೆ ಮಾಡಿದಾಗ ಯಾವೊಂದು ಅಂಗನವಾಡಿಯಲ್ಲೂ ಕೂಡ ಈ ಒಂದು ಹಾಲಿನ ಪೌಡರು ಸರಬರಾಜು ಆಗಿರೋದಿಲ್ಲ. ಅದಕ್ಕಾಗಿ ಅವ್ರು ಹಾಗೆ ಇಡ್ತಾರೆ, ಮತ್ತೆ ಒತ್ತಡ ಹಾಕ್ತಾರೆ. ಆವಾಗ ಅವ್ರೇನು ಮಾಡ್ತಾರೆ, ನಾನು ಇದಕ್ಕಾಗಲ್ಲ, ನಾನು ಲೀವ್ ಹಾಕ್ತೀನಿ, ಬೇಕಾದರೆ ನೀವೇ ಮಾಡ್ಕೊಳ್ಳಿ ಅಂತಾರೆ. ಅದು ಒತ್ತಡಕ್ಕೆ ಮಣೆಯಾದ ಅಧಿಕಾರಿಯನ್ನು ಉದ್ದೇಶಪೂರ್ವಕವಾಗಿ ಷಡ್ಯಂತ್ರ ರೂಪಿಸಿ ಅವರು ಮಾಡಿದಂಥ ಹಳೆಯ ಅನಧಿಕೃತ ನೇಮಕಾತಿಗಳನ್ನು ಈ ಒಂದು CDP ಅವ್ರ ಮೇಲೆ ಹಾಕಿಬಿಟ್ಟು ಸಂಬಂಧಪಟ್ಟ ಕೆಲವು ಸಂಘಟನೆಗಳಿಗೆ, ಕೆಲವು ಖಾಸಗಿ ಸಂಘಟನೆಗಳಿರುತ್ತೆ. ಜೈ ಕರ್ನಾಟಕ ಸಂಘಟನೆ ಅಂತ ಒಂದು ಸಂಘಟನೆ ಇದೆ. ಆ ಸಂಘಟನೆಯ ಒಬ್ಬ ವಿಭಾಗೀಯ ಅಧ್ಯಕ್ಷ ಅಂತ ಹೇಳ್ಬಿಟ್ಟು ಮಲ್ಲಿಕಾರ್ಜುನ ಸಾರವಾಡೆ ಇದ್ದಾನೆ. ಅವನ ಕೈಯಿಂದ ಒಂದು ದೂರು ಕೊಡಿಸ್ತಾರೆ. ಆ ಒಂದು ದೂರನ್ನು ಇಟ್ಕೊಂಡೇ ಸಂಬಂಧಪಟ್ಟ ಇಲ್ಲಿ ಜಂಟಿ ನಿರ್ದೇಶಕರಿಗೆ ಆಮೇಲೆ ನಿರ್ದೇಶಕರಿಗೆ ಪತ್ರ ಬರೀತಾರೆ. ಅದು ಒಂದೇ ಆಧಾರ ಇಟ್ಕೊಂಡು ತನಿಖೆ ಮಾಡದೇ ಅವರಿಗೆ ಆ ಕಲಬುರಗಿ ನಗರದ CDP ಹುದ್ದೆಯಿಂದ ಅಮಾನತುಗೊಳಿಸೋದನ್ನು ಖಂಡಿಸಿ ನಾವು ಇವತ್ತೇನಪ್ಪ ಮಾಡಿದ್ದೇವೆ. ನಮಗೆ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದಾಗ ಗೊತ್ತಾಯಿತು, ಭೀಮ್ ಆರ್ಮಿ ಸಂಘಟನೆಯವರಿಗೆ ಒಬ್ಬ ದಲಿತ ಅಧಿಕಾರಿಗೆ ಈ ರೀತಿ ಮಾಡ್ತಾ ಇದ್ದಾರಲ್ಲ, ಹಿಂಸೆ ಕೊಡ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ನಾವು ಸ್ವಯಂ ಪ್ರೇರಿತವಾಗಿ ನಾವೇನು ಮಾಡಿದ್ವಿ, ಇವತ್ತು ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ಎಲ್ಲ ಕಡತಗಳನ್ನು ತೆಗೆದುಕೊಂಡು ಸಂಬಂಧಪಟ್ಟ ಮೇಲಾಧಿಕಾರಿಗಳಾದಂಥ ನಿರ್ದೇಶಕರಿಗೆ ಕೊಟ್ಟಿದ್ದೀವಿ ಮನವಿ ಪತ್ರನ. ಆಮೇಲೆ ಸಂಬಂಧಪಟ್ಟ ಜಂಟಿ ನಿರ್ದೇಶಕರು ಕೊಟ್ಟಿದ್ದೀವಿ. ಅದೇ ರೀತಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೂ ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಇಲಾಖೆಯ ಕಾರ್ಯದರ್ಶಿಯವರಿಗೂ ಕೂಡ ಕೊಟ್ಟಿದ್ದೀವಿ ಈ ಒಂದು ಮನವಿಯನ್ನು.
ನಿನ್ನೆ 2-3 ದಿವಸದಿಂದ ನಾವು ಬೆಂಗಳೂರಲ್ಲಿ ಇದ್ದೀವಿ. ಒಂದು ವೇಳೆ ಇವಾಗ ನಾವು ಕೊಟ್ಟಿರುವ ನಾವು ಮನವಿಯನ್ನು ಸ್ವೀಕರಿಸಿ ಸಂಬಂಧಪಟ್ಟ ಅಧಿಕಾರಿಯನ್ನು ಮತ್ತೆ ಕಲಬುರಗಿಯಲ್ಲಿ ಅದೇ ಅವರು ಯಾವ ಸ್ಥಾನದಲ್ಲಿದ್ದಾರೆ ಅದೇ ಸ್ಥಾನದಲ್ಲಿ ಸ್ಥಿತಿಯಲ್ಲಿ ಅವ್ರು ಕೂರಿಸ್ಬಿಟ್ಟು ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ಒಂದು ವೇಳೆ ಈ ರೀತಿ ಆಗಲಿಲ್ಲ ಅಂದರೆ ನಾವು ಏನು ಮಾಡ್ತೀವಿ, ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಸಂಘಟನೆ ವತಿಯಿಂದ ಕಲಬುರಗಿಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಿರಂತರ ಪ್ರತಿಭಟನೆ ಮಾಡ್ತೀವಿ. ಅದೇ ರೀತಿ ಬೆಂಗಳೂರಲ್ಲಿ ರಾಜ್ಯ ಸಮಿತಿ ವತಿಯಿಂದ ಇಲ್ಲೂ ಕೂಡ ಸಂಬಂಧಪಟ್ಟ ಇಲಾಖಾ ಮುಖ್ಯ ಕಾರ್ಯದರ್ಶಿ ಏನಿದ್ದಾರೆ ಅವರ ಒಂದು ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡ್ತೀವಿ. ಯಾಕಂದರೆ ಈ ಥರ ಬೆಳವಣಿಗೆ ಆಗಬಾರ್ದು. ಅದಕ್ಕಾಗಿ ಇದನ್ನು ಕೂಡಲೇ ಸಂಬಂಧಪಟ್ಟ ಇಲಾಖೆಯವರು ಈ ಒಂದು ವರದಿಯನ್ನು ನೋಡಿ ಕೂಡಲೇ ಏನಪ್ಪ ಅಂದ್ರೆ ಸರಿಪಡಿಸಬೇಕು ಅಂಥೇಳಿ ನಾನು ಮನವಿ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರಗಳು.